ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಫಾತಿಹಾ ಸೀರೀಸ್ ಪಾರ್ಟ್ 2 ವ್ಲಾಗೆ ನೋಡ್ತಿರೋದು. ಸೊ ಎಲ್ಲ ಫ್ಲವರ್ಸ್ ಎಲ್ಲನೂ ಇತ್ತಲ್ಲ, ಅದೆಲ್ಲನೂ ಕೂಡ ನಾವು ದಟ್ ನೈಟೇ ಬಂದು ಕಟ್ ಮಾಡಿ ಇಕ್ಕೋತಿದ್ವಿ. ಅದಾದ್ಮೇಲೆ ಬಂದು ನನ್ನ ತಂಗಿ ವಿಲೇಜಿಂದ ಬಂದಿದ್ಲಲ್ಲ, ಸೊ ಅವಳ ಫೋನಲ್ಲಿ ಸ್ವಲ್ಪ ಸ್ನ್ಯಾಪ್ಸ್ ಹಿಡಿದ್ವಿ. ಕ್ಯಾಮ್ರಾ ಹೇಗಿದೆ ಅಂತ ಚೆಕ್ ಮಾಡೋಕ್ಕ ಅಂತ ಹೇಳಿದರು. ಸೊ ಸ್ವಲ್ಪ ಸ್ನ್ಯಾಪ್ಸ್ ಹಿಡ್ಕೊಂಡು ಹಾಗೆ ಬಂದು ಅಜ್ಜಿಗೆ ಡ್ರಾಪ್ ಕೊಡೋಕ್ಕೆ ಹೋಗಿದ್ವಿ. ಆ್ಯಂಡ್ ಅಜ್ಜಿಗೆ ಡ್ರಾಪ್ ಕೊಟ್ಬಿಟ್ಟು ಹಾಗೆ ನಾವು ನಡ್ಕೊಂಡೇ ಬಂದ್ವಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ನಡ್ಕೊಂಡು ಬೇಗ ಮನೆಗೆ ಆಯಿತು. ಮನೆಗೆ ಬಂದುವಷ್ಟರಲ್ಲಿ ಟೈಮ್ ನೋಡಿದ್ರೆ 1:15 ಸಮಥಿಂಗ್ ಆಗಿತ್ತು. ಅದಾದಮೇಲೆ ಬಂದು ಎಲ್ಲರೂ ಕೂಡ ನೋಡಿ ನೀಟಾಗಿ ಫ್ಲವರ್ಸ್ ಎಲ್ಲ ಕಟ್ತಿದ್ರು. ಆ್ಯಂಡ್ ವಿಲೇಜಿಂದ ಇನ್ನೊಂದು 2 ಮೆಂಬರ್ಸ್ ಏನೋ ಗೆಸ್ಟ್ಸ್ ಬಂದಿದ್ದರು. ಅಷ್ಟೊತ್ತಲ್ಲಿ ಅವ್ರಿಗೆ ಊಟ ಬೇಡ ಅಂತ ಹೇಳಿದ್ರು. ಸರಿ, ಊಟ ಬೇಡ ಅಂದರೆ ಏನಾಯಿತು, ಟೀ ಕುಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಟೀ ಮಾಡಿ ಕೊಟ್ಬಿಟ್ಟೆ. ಟೀ ಕುಡ್ಕೊಂಡು ಆದಮೇಲೆ ಬಂದು ಟೈಮ್ ನೋಡಿ 2 o'clock ಆಗಿದೆ. ಆ್ಯಂಡ್ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ನಾನು ಬಂದು ನನ್ನ ತಂಗಿದೀರಿಗೆ ಮೆಹಂದಿ ಬಿಡಿಸ್ತಿದ್ದೀನಿ. ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲ ಫ್ಲವರ್ಸ್ದು ಏನೇನು ಬೇಕು ಅನ್ನೋದನ್ನ ಎಲ್ಲನೂ ಕೂಡ ಮಾಡ್ತಿದ್ರು. ಅದಾದಮೇಲೆ ಬಂದು ನಾನು ಎಲ್ಲಾದರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾನು ನಮ್ಮಣ್ಣ ಹೋಗಿ ಬ್ರಿಡ್ಜ್ವೇಗೆ ಹೋಗಿ ಬರೋಷ್ಟರಲ್ಲಿ ಮನೇಲೆಲ್ಲನೂ ಕೂಡ ಬೆಡ್ಸ್ ಎಲ್ಲ ಸೆಟ್ ಮಾಡಿದರು ಮಲ್ಕೊಳ್ಳೋಕ್ಕೆ. ಸರಿ ಅಂತ ಮಲ್ಕೊಂಡು ಮಾರ್ನಿಂಗ್ ನಾನು ವೇಕ್ ಆದಾಗ ಎಲ್ಲರೂ ರೌಂಡಾಗಿ ಕೂತ್ಕೊಬಿಟ್ಟಿದ್ರು ನನ್ನ ಹತ್ರ. ಲೈಕ್ ನಾನು ಬಂದು 12 o'clockಗೆ 10 minutes ಕಮ್ಮಿ ಇತ್ತು. ಆಗ ಬಂದು ವೇಕ್ ಆದೆ. ಇವ್ನು ನೋಡಿ ನನ್ನ ಲೆಗ್ಸ್ ಮೇಲೆ ಮಲ್ಕೊಂಡು ನಮ್ಮಣ್ಣ. ಆ್ಯಂಡ್ ಹಾಗೆ ಬಂದು ಎಲ್ಲರೂ ಬೇಗ ವೇಕ್ ಆಗಿಬಿಟ್ಟಿದ್ರು. ನಾನು ಆಲ್ವೇಸ್ ನಮ್ಮ ಮನೇಲಿ ಲೇಟಾಗಿ ವೇಕ್ ಆಗೋದಂದರೆ ನಾನು ಮಾತ್ರನೇ. ಅದಾದಮೇಲೆ ಬಂದು ಸ್ವಲ್ಪ ಕಿಚನ್ಗೆ ಹೋಗಿ ಟಿಫನ್ಗೆ ಏನೇನು ಬೇಕು ಅದನ್ನ ಎಲ್ಲನೂ ನೋಡಿಬಿಟ್ಟು ಮಮ್ಮಿ ಬಂದು ರೈಸ್ ಮಾಡಿದರು. ನನಗೆ ಬರೀ ಚಟ್ನಿ ರುಬ್ಬಿಡು ಅಂತ ಹೇಳಿದರು. ಸರಿ ಅಂತ ನಾನು ಚಟ್ನಿ ರುಬ್ಕೊಂಡೆ. ಆ್ಯಂಡ್ ಮಮ್ಮಿ ಬಂದು ಗೀ ರೈಸ್ ಬಂದು ಮಾಡಿಬಿಟ್ಟಿದ್ರು. ಅದಾದಮೇಲೆ ಬಂದು ಎಲ್ಲರೂ ಕೂಡ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿದ್ರು. ಆಫ್ಟರ್ ದಟ್ ಬಂದು ಬೇಳೆ ಏನೋ ಬೇಯಿಸೋಕೆ ಇಕ್ಕಿದ್ರು ಅನಿಸುತ್ತೆ ನೈಟ್ಗೋಸ್ಕರ. ಐ ಡೋಂಟ್ ನೋ ವಾಟ್ಸ್ ದಟ್ ಅಂತ. ಆಮೇಲೆ ಬಂದು ಪಪ್ಪನೂ ಮಮ್ಮಿ ಹಾಕ್ಕೊಟ್ಬಿಟ್ರು ಪಪ್ಪನಿಗೆ. ಆ್ಯಂಡ್ ಪಪ್ಪ ಆಲ್ಸೋ ಟಿಫನ್ ಮಾಡಿಕೊಂಡ್ರು, ಕೆಲ್ಸಕ್ಕೆ ಹೊರಟರು. ಆ್ಯಂಡ್ ಆಲ್ಸೋ ನಾನು ಕೂಡ ಮಾಡಿಕೊಂಡೆ. ಆದಮೇಲೆ ಬಂದು ಇದು ನೋಡಿ ವಿಲೇಜಿಂದ ಬಂದಿದ್ರು ಲೈಕ್ ಗಡ್ಡೆ ಅಂತಾರಲ್ವ, ಅದು ಕೂಡ ಬಾಯ್ಲ್ ಮಾಡಿ ಎಲ್ಲನೂ ತಿನ್ಕೊಂಡ್ರು. ಆ್ಯಂಡ್ ನನ್ನ ತಂಗಿದಿರು ಎಲ್ಲರೂ ರೋಡ್ ಮೇಲೆ ಆಟ ಆಡ್ತಿದ್ರು. ನಾನು ಹೋಗಿ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರೋ ಕೆಲಸ ಆಯಿತು. ಜನ್ನು ಕರ್ಕೊಂಡು ಆಚೆ ಹೋಗಿ ಆಯಿತು. ಬಂದು 1 ನಿಮಿಷ ಕೂಡ ಆಗಿಲ್ಲ ಅಷ್ಟರಲ್ಲಿ ಅಗೇನ್ ಇನ್ನೊಂದು ರೌಂಡ್ ಹೋಗೋಣ ಅಂತ ಹೇಳ್ತಿದ್ಲು ಅವಳು. ಸರಿ ಅಂತ ಮೇಲೆ ಒಂದು ರೂಮಲ್ಲಿ ಬಂದು ಸ್ವಲ್ಪ ಐಟಮ್ಸ್ ಎಲ್ಲ ಇಕ್ಕಿದ್ವಿ. ಆ ಐಟಮ್ಸಲ್ಲಿ ಏನೋ ನಾನು ತೊಗೋಬೇಕಾಗಿತ್ತು. ಸೊ ಹೋಗಿ ಬಂದೆ. ಆಫ್ಟರ್ ದಟ್ ಬಂದು ನಾನು ನನ್ನ ಫೇವ್ರೆಟ್ ನ್ಯೂಟೆಲ್ಲ ಬಂದು ತಿನ್ಕೊಂಡು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಈ ವ್ಲಾಗ್ ಬಿಲಾಂಗ್ಸ್ ಟು ಹೆಂಗಂದರೆ ಲೈಕ್ 1 day ಬಿಫೋರ್ ಫಾತಿಹಾ ಅಂತ. ಇವತ್ತು ನಾಳೆ ಬಂದು ಫಾತಿಹಾ ಇದೆ. ಸೊ ಹಾಗೆ ಬಂದು ಸ್ವಲ್ಪ ಹೊತ್ತು ಮ್ಯೂಸಿಕ್ಸ್ ಎಲ್ಲನೂ ಕೂಡ ಕೇಳಿಸ್ಕೊಂಡು ಆರಾಮಾಗಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ವಿ. ಆ್ಯಂಡ್ ಮಕ್ಕಳು ಎಲ್ಲ ಮಲಗಿದ್ರು. ಆ್ಯಂಡ್ ಆದಮೇಲೆ ಬಂದು ಜಿಂಜರ್ ಗಾರ್ಲಿಕ್ ಎಲ್ಲ ನೀರಲ್ಲಿ ಹಾಕಿಬಿಟ್ಟು ಆಯಿತು. ಆ್ಯಂಡ್ ಬಂದು ಲೈಕ್ ಏನು ಹೇಳ್ತಾರೆ, ಕಡಲೆ ಹೇಳ್ತಾರಲ್ವ, ಕಡಲೆ ಬಂದು ತರಿಸಿದ್ವಿ. ಆ್ಯಂಡ್ ಚೆನ್ನಾನು ಕೂಡ ತರಿಸಿದ್ವಿ. ಚೆನ್ನಾಗಿ ಬಂದು ನೆನೆಯಕ್ಕೆ ಇಕ್ಬಿಡು ಅಂತ ಹೇಳಿದ್ರು ಮಮ್ಮಿ. ಸೊ ನಾನು ಚೆನ್ನಾಗಿ ಬಂದು ನೀಟಾಗಿ ಏನೇನಿದೆ ಅದಲ್ಲಿ ಅಂತ ಎಲ್ಲನೂ ಗಲೀಜೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಚೆನ್ನಾಗಿ ಬಂದು ನೆನೆಯಕ್ಕೆ ಇಕ್ಬಿಟ್ಟೆ. ಲೈಕ್ ಇವತ್ತು ನೈಟಿಂದ ಕುಕಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಬಂದು ಲೈಕ್ ಒಂದು 3 o'clock 4 o'clock ಥರ ಬಂದು ನಾನು ಚೆನ್ನಾಗಿ ಬಾಯ್ಲಿಂಗ್ಗೆ ಚೆನ್ನಾಗಿ ಸೋಕ್ ಆಗೋಕ್ಕೆ ಇಕ್ಬಿಟ್ಟೆ. ಅದಾದಮೇಲೆ ಇದೇನೋ ಬೇಕಂತೆ ಫಾತಿಹಾಗೆ ಈ ವೈಟ್ ಕ್ಲಾತು, ಇದನ್ನು ಕೂಡ ನೀನು ಸೋಕ್ ಮಾಡಿ ಇಕ್ಬಿಡು ಒಂದು 8 hours ಅಂತ ಹೇಳಿದರು. ಸರಿ ಅಂತ ಕ್ಲಾತ್ ಕೂಡ ನಾನು ಸೋಕ್ ಮಾಡಿ ಆಯಿತು. ಸೊ ಫೈನಲಿ ಎಲ್ಲರಿಗೂ ಟೀ ಮಾಡಿಕೊಟ್ಬಿಟ್ಟು ಟೀ ಕುಡಿಯೋಣ ಅಂತ ಟೀ ಇಕ್ಕಿದ್ದೀನಿ. ಟೀ ಇಕ್ಕಿರೋ ಗ್ಯಾಪಲ್ಲಿ ಬಂದು ನಾನು ಫೇಸ್ ಮಾಸ್ಕ್ ಹಾಕಬೇಕಿತ್ತು ಸಿಸ್ಟರ್ಗೆ, ಅದು ಆಯಿತು. ಆ್ಯಂಡ್ ಇದು ನೋಡಿ ಫಾತಿಹಾಗೆ ಐಟಮ್ಸ್, ಇದು ಮಣ್ಣದು ಹಾಗೆ ಆಗೋದು. ಸೊ ಅದೆಲ್ಲ ಚಿಕ್ಕಮ್ಮಂದಿರು ವಾಶ್ ಮಾಡ್ತಿದ್ರು. ನಾನು ನೋಡಿ ರೂಮೆಲ್ಲ ನೀಟಾಗಿ ವಾಶ್ ಮಾಡ್ತಿದ್ದೀನಿ. ಆ್ಯಂಡ್ ಅಲ್ಲಿ ಸ್ವಲ್ಪ ಪೇಂಟ್ ಎಲ್ಲ ಇತ್ತು, ಲೈಕ್ ಪೇಂಟ್ ಹೊಡೆದಿದ್ವಲ್ಲ, ಸೊ ಆ ಪೇಂಟ್ ಎಲ್ಲನೂ ಕೂಡ ನಾನು ನೀಟಾಗಿ ವಾಶ್ ಮಾಡ್ತಿದ್ದೀನಿ. ಅದಾದಮೇಲೆ ಬಂದು ನಾನು ಎಲ್ರಿಗೂ ಟೀ ಬಂದು ಕೊಟ್ಬಿಟ್ಟೆ. ಎಲ್ಲರೂ ಕೂತ್ಕೊಂಡು ಟೀ ಕುಡಿತಿದ್ದಾರೆ. ನಾನು ಟೀ ಕುಡಿಯಲ್ಲ ಬಿಕಾಸ್ ನನಗಿಷ್ಟ ಇಲ್ಲ. ಸೊ ಫೈನಲಿ ಎಲ್ಲರೂ ಟೀ ಕುಡಿತಿದ್ರು. ಎಲ್ಲರೂ ಟೀ ಕುಡಿತಿದ್ರೆ ಇವಳು ಒಳಗಡೆ ಏನೋ ಮಾಡ್ತಿದ್ದಾಳೆ. ನೋಡಿ ಏನು ಮಾಡ್ತಿದ್ದಾಳೆ ಅಂತ ಹೋಗಿ ನೋಡಿದ್ರೆ ಆ ಚೆನ್ನಾಗಿ ಎಲ್ಲ ಇತ್ತು, ಗ್ಲಾಸಿಗೆ ಶಿಫ್ಟ್ ಮಾಡ್ತಿದ್ಲು. ಆಮೇಲೆ ಎಲ್ಲರೂ ಟೀ ಕುಡಿದ್ರು, ನಾನು ಬಿಂಗೋ ತಿಂದೆ.
ಅದಾದಮೇಲೆ ಬಂದು ನಾನು ನಮ್ಮ ಅಕ್ಕ ಗ್ಲೋ ಚೆಕ್ ಮಾಡ್ತಿದ್ವಿ ಲೈಕ್ ಆ ಶೀಟ್ ಮಾಸ್ಕ್ ಹಾಕ್ಕೊಂಡು. ಸೊ ಫೈನಲಿ ಬಂದು ಈಗ ತೆಂಗಿನಕಾಯಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಬಂದು ಹಾಸಿಗೆಲ್ಲಾನು ಹಾಕಿದ ತಕ್ಷಣ ಇವಳು ನಾನು ನಮಾಜ್ ಮಾಡ್ತೀನಿ ಅಂತ ಕೂತ್ಕೊಬಿಟ್ಟಿದ್ಲು. ಸೊ ತೆಂಗಿನಕಾಯಿ ಹೊಡಿತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ ಫೈನಲಿ ಮೇನ್ಲಿ ಬೇಕಾಗಿರೋ ನಮಗೆ ಮಿಲ್ಕೆ ಬಂದು ನಾನು ತಗೊಳ್ಳೋದು ಮರ್ತ್ಬಿಟ್ಟಿದ್ದೆ. ದೆನ್ ಬಂದು ಮಮ್ಮಿ ಹೇಳಿದ್ರು ಮಿಲ್ಕ್ ತೊಗೋಬೇಕು ಅಂತ ಹೇಳಿಬಿಟ್ಟು. ನಮಗೇನು ಟೆನ್ಷನು, ನಮ್ಮದು ಫ್ಲಿಪ್ಕಾರ್ಟ್ ಮಿನಿಟ್ ಐತಲ್ಲ, ತೊಗೊಬಮ್ಮ ಇಲ್ಲಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಷ್ಟು ಮಿಲ್ಕ್ ಬೇಕು ಅನ್ನೋದನ್ನ ಕೂಡ ನಾನು ಆ್ಯಡ್ ಮಾಡ್ತಿದ್ದೆ. ಲೈಕ್ ಸ್ಪೆಷಲ್ ಮಿಲ್ಕ್ ಒಂದು 5 ಲೀಟ್ರಷ್ಟು ಬಂದು ಆ್ಯಡ್ ಮಾಡು ಅಂತ ಹೇಳಿದರು. ಆ್ಯಡ್ ಆಗ್ತಾನೇ ಇಲ್ಲ. ಯಾಕಂತಂದರೆ ಆ್ಯಡ್ ಆಯಿತು ಫಸ್ಟು, ಆಮೇಲೆ ಬಂದು ಆರ್ಡ್ರ್ ಪ್ಲೇಸ್ ಆಗ್ತಿಲ್ಲ. ಆಗಿದ ತಕ್ಷಣ ಏನಾಯಿತು, ಸ್ಟೋರ್ ಕ್ಲೋಸ್ಡ್ ಅಂತ ಮೆಸೇಜ್ ಬಂತು. ಸೊ ಏನು ಮಾಡೋದು ಅಂತ ಹೇಳಿಬಿಟ್ಟು ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. 15 ಮಿನಿಟ್ಸ್ ವೆಯ್ಟ್ಸ್ ಆದಮೇಲೆ ಬಂದು ಅಗೇನ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಆರ್ಡ್ರು ಪ್ಲೇಸ್ ಮಾಡೋದು. ಆಮೇಲೆ ಬಂದು ಫೈನಲಿ ನನ್ನ ಆರ್ಡ್ರ್ ಪ್ಲೇಸ್ ಆಯಿತು. ಆ್ಯಂಡ್ ಆಫ್ಟರ್ 16 ಮಿನಿಟ್ಸ್ ನನಗೆ ಪಾರ್ಸಲ್ ಕೂಡ ರಿಸೀವ್ ಆಯಿತು. ನೋಡಿ, ಈ ಪಾರ್ಸಲಲ್ಲಿ ನಾನು ಆಯಿಲ್ ಮಾಡಿಸಿದ್ದೆ. ನಾನು ಹೇಳಿದ್ನಲ್ವಾ 199 ಅಬವ್ ಮಾಡಿಸಿದ್ರೆ ನಿಮಗೆ 1/2 kg ಆನಿಯನ್ ಬಂದು ಫ್ರೀ ಬರುತ್ತೆ. ಇಷ್ಟೆಲ್ಲ ಆದಮೇಲೆ ನಾನು ಇನ್ನೊಂದು ಏನಪ್ಪ ತಪ್ಪು ಮಾಡಿದ್ದೀನಿ ಅಂದರೆ ನಾನು ಶುಗರ್ ತರಿಸೋದು ಮರ್ತುಬಿಟ್ಟಿದ್ದೆ. ಅಗೇನ್ ನಾನು ಶುಗರ್ ಕೂಡ ತರಿಸ್ಕೊಂಡೆ. ಶುಗರ್ ಬಂದು ಅದೇನು ಜಾಸ್ತಿ ಹೊತ್ತು ಆಗಿಲ್ಲ, ಲೈಕ್ ಶುಗರ್ ಒಂದು 5 ಮಿನಿಟ್ಸಲ್ಲಿ ಬಂತು. ಅದೆಲ್ಲ ಆದಮೇಲೆ ಬಂದು ಅವರು ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಒಬ್ಬರು ಕೊಬ್ಬರಿ ತುರಿಯೋದು, ಒಬ್ಬರು ಲೈಕ್ ಏನು ಹೇಳ್ತಾರೆ ವೀಡ್ ಬಂದು ಮಿಕ್ಸ್ ಮಾಡೋದು, ಆ ಥರ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರು. ಆ್ಯಂಡ್ ನಾನು ನನ್ನ ಅಜ್ಜಿ ಬಂದು ನೈಟು ಇರೋರು ಗೆಸ್ಟಿಗೆಲ್ಲ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅಜ್ಜಿ ಬಂದು ದಾಲ್ ಚಾರ್ ಅಂತ ಒಂದು ಮಾಡ್ತಾರೆ. ನಾನು ಹೇಳಿದ್ದೀನಲ್ಲ ಬಿಫೋರ್ ವಿಡಿಯೋ ಅಲ್ಲೇ ವೆಜ್ ಬಂದು ಬರೀ ವೆಜ್ಜೇ ತಿಂತಿರೋದು, ನಾನ್ ವೆಜ್ ಬಂದು ತಿಂತಿಲ್ಲ ಅಂತ. ಸೊ ಅಜ್ಜಿ ಬಂದು ದಾಲ್ ಚಾರ್ಗೆ ಏನೇನು ಬೇಕು ಅನ್ನೋದನ್ನ ಕೂಡ ಎಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ದಾಲ್ ಚಾರ್ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ಮಮ್ಮಿ ಹೇಳಿದ್ರು ನನಗೆ ಧೂಪ ಆಗಿಬಿಡು ಅಂತ. ಸೊ ಫೈನಲಿ ನಾನು ಧೂಪ ತೊಗೊಬಂದು ಈಗ ಆಯಿತು. ಮಕ್ಕಳೆಲ್ಲ ಆಟ ಆಡ್ತಿದ್ರು, ಸೊ ಅದು ಒಂದು ಕಡೆ ಇಕ್ಬಿಟ್ಟೆ. ಮಮ್ಮಿ ಬಂದು ಕುಕಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಬಿಫೋರ್ ಮಮ್ಮಿ ಬಂದು ನಮ್ಮ ಚಿಕ್ಕ ಮಮ್ಮಿಗೆ ಬಂದು ಕೂತ್ಕೊಬಿಟ್ಟಿದ್ದಾಳೆ. ಸೊ ಆದಮೇಲೆ ಬಂದು ನೋಡಿ ಏನೇನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ. ಆ್ಯಂಡ್ ಇವನು ನೋಡಿ ಹೆಂಗೆ ಮಾಡ್ತಿದ್ದಾನಂತ ಹೇಳ್ಬಿಟ್ಟು. ಇದೆಲ್ಲ ಆದಮೇಲೆ ಬಂದು ನಾನು ಫಸ್ಟ್ ಬಂದು ಮಿಲ್ಕ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಬಿಸ್ಮಿಲ್ಲಾ ಅಂತ ಹೇಳಿಬಿಟ್ಟು ನಾವು ಕುಕಿಂಗ್ ಬಂದು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಎಲ್ಲ ಎವ್ರಿ ಇಯರ್ ಬಂದು ಫಸ್ಟ್ ಸ್ಟಾರ್ಟಿಂಗ್ ಬಂದು ಮಮ್ಮಿ ನನ್ನ ಕೈಯಲ್ಲೇ ಮಾಡಿಸೋದು. ಸೊ ನಾನು ಫಸ್ಟ್ ಒಂದು ಪ್ಯಾಕೆಟ್ ಮಿಲ್ಕ್ ತಂದು ಓಪನ್ ಮಾಡಿ ಹಾಕ್ಬಿಟ್ಟೆ. ಅದಾದಮೇಲೆ ಬಂದು ನೆಕ್ಸ್ಟ್ ಮಮ್ಮಿ ಮಿಲ್ಕ್ ಕಟ್ ಮಾಡಿ ಕೊಡ್ತಿದ್ರು. ನಾನು ಅದು ಕೂಡ ಆ್ಯಡ್ ಮಾಡ್ತಾನೆ ಹೋಗ್ತಿದ್ದೆ. ಎವ್ರಿ ಇಯರು ಸ್ಟಾರ್ಟಿಂಗ್ ಫ್ರಮ್ ಸೂ ಅಂತ ಹೇಳಿಬಿಟ್ಟು ನನ್ನ ಹತ್ರ ಸ್ಟಾರ್ಟ್ ಮಾಡಿಸೋದು. ಸೊ ಫೈನಲಿ ಎಲ್ಲನೂ ಆಯ್ತಿತ್ತು. ಎಲ್ಲರೂ ಒಂದೊಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಲೈಕ್ ನೋಡಿ, ಒಬ್ಬರು ಲೈಕ್ ಇದು ಮಾಡ್ತಿದ್ರು ವೆಜ್ ಕಟ್ಟು. ಆ್ಯಂಡ್ ಮಮ್ಮಿ ಬಂದು ಏನೇನು ಬೇಕು ಅನ್ನೋ ಇಲಾಚಿ ಎಲ್ಲ ರೋಸ್ಟ್ ಮಾಡಿಕೊಂಡು ಇದು ಏನು ಹೇಳ್ತಾರೆ ಲೈಕ್ ಗಸಗಸೆ ಅಂದರೆ ಪಾಪಿ ಸೀಡ್ಸ್ ಬರುತ್ತಲ್ಲ, ಅದು ಕೂಡ ಮಮ್ಮಿ ಬಂದು ರೋಸ್ಟ್ ಮಾಡ್ಕೊತಿದ್ದಾರೆ ಖೀರ್ ಮಾಡೋಕ್ಕೆ. ಸೊ ಫೈನಲಿ ಬಂದು ನಮ್ಮ ಖೀರು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಬಂದು ಸೋಜಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಾನು 1.5 kg ಸಮಥಿಂಗ್ ಸೋಜಿಯಲ್ಲೇನೋ ಮಾಡಿದ್ವಿ. ಸೊ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನಾನು ಬಂದು 2 kg ಸೋಜಿ ಬಂದು ಆರ್ಡ್ರ್ ಮಾಡಿದ್ದಿದ್ದು. ಸೊ ಗಾಯ್ಸ್ ನೋಡಿ, ಎಲ್ಲನೂ ಮಮ್ಮಿ ಬಂದು ಅರೇಂಜ್ ಮಾಡ್ತಿದ್ದಾರೆ. ನಾನು ಕಿಚನಲ್ಲಿ ಕುಕಿಂಗ್ ಕೆಲಸ ಬಿಟ್ಟು ಬಂದಿದ್ದೀನಿ. ಯಾಕಂದರೆ ನನ್ನ ಕೈಯಿಂದಾನೇ ಅಲ್ವಾ ಸ್ಟಾರ್ಟ್ ಮಾಡಿಸೋದು. ಸೊ ನಾನೇ ಮಾಡಬೇಕು ಅಂತ ಹೇಳಿಬಿಟ್ಟು ಸೋಜಿ ರೋಸ್ಟ್ ಆಗ್ತಾ ಬಂದು ಮಮ್ಮಿ ಬಂದು ತುಪ್ಪ ಹಾಕು ಅಂತ ಹೇಳಿದ್ರು. ಅದರಲ್ಲಿ ನಾನು ತುಪ್ಪ ಕೂಡ ಹಾಕ್ತಿದ್ದೀನಿ. ಸಾಕ ನೋಡು ಮಮ್ಮಿ ಅಂತ ಹೇಳ್ಬಿಟ್ಟು. ಸೊ ಹೀಗೆ ಬಂದು ಸ್ಟಾರ್ಟಿಂಗ್ ಎಲ್ಲ ಆಯಿತು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ಡೂ ಸಬ್ಸ್ಕ್ರೈಬ್ ಗಾಯ್ಸ್. ಇದಾದಮೇಲೆ ಬಂದು ನಾನು ತುಪ್ಪ ಹಾಕಿಬಿಟ್ಟು ಹೋಗಿ ಇನ್ಸೈಡ್ ಸ್ವಲ್ಪ ಕೆಲಸ ಇತ್ತು, ಅದು ನೋಡ್ತಿದ್ದೀನಿ. ಅಷ್ಟರಲ್ಲಿ ನಾನು ಹೇಳಿದ್ನಲ್ವಾ ಲಾಸ್ಟ್ ವೀಡಿಯೋಲ್ಲಿ ಹೇಳಿದ್ದೀನಿ ನಾನು ಬೇಳೆ ಬೇಯಿಸ್ಕೊಂಡ್ವಿ ಒಂದು ಕುಕ್ಕರಲ್ಲಿ ಅಂತ. ಆ ಬೇಳೆ ಎಲ್ಲ ತಂದು ಆಚೆ ಇಟ್ಬಿಟ್ಟು ನಾನು ರೈಸ್ ಹಾಕ್ಕೊಂಡೆ. ಅಷ್ಟರಲ್ಲಿ ದಾಲ್ ಚಾರ್ ಬಂದು ನಮ್ಮದು ರೆಡಿ ಆಗಿತ್ತು. ದಾಲ್ ಚಾರ್ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಬಂದು ನಾನು ಹಪ್ಪಳ ಮತ್ತು ಚೋಚೋ ನಿಪ್ಪಟ್ಟು ಎಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ಕುಕ್ಕುಂಬರ್ ಎಲ್ಲನೂ ಇಟ್ಕೊಂಡು ತಿಂದು ಆಯಿತು. ಆಮೇಲೆ ಡ್ಯಾಡಿ ಬಂದು ಕೆಲಸದಿಂದ ಬಂದರು. ನಂದು ಆಲ್ ಟೈಮ್ ಫೇವ್ರೇಟ್ ಕ್ರಿಸ್ಪೆಲ್ಲೋ ತಂದರು. ಸೊ ನಾನು ಯಾವಾಗಲೂ ನೈಟ್ ನನಗೆ ಕೆಲಸದಿಂದ ಬರುವಾಗ ಕ್ರಿಸ್ಪೆಲ್ಲೋ ಅಂತ ಮಿಸ್ಸೇ ಮಾಡೋದೇ ಇಲ್ಲ. ಸೊ ಫೈನಲಿ ಕ್ರಿಸ್ಪೆಲ್ಲೋ ತಿನ್ಕೊಂಡು ನಾನು ಊಟ ಮಾಡಿಕೊಳ್ಳೋಣ ಅಂತ ಹೇಳಿಬಿಟ್ಟು
ಫ್ರಿಜ್ ಓಪನ್ ಮಾಡಿ ನೋಡ್ತಿದ್ದೀನಿ, ಜ್ಯೂಸ್ ಸಿಕ್ತು ಸರಿ ಅಂತ ಜ್ಯೂಸ್ ಎತ್ತಿ ಕುಡ್ಕೊಂಡು ನೋಡಿ ಎಲ್ಲರೂ ಹೆಂಗಿದೆ ಮನೆ ಅಂತ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾನೆ ಇದ್ದರು. ಆ್ಯಂಡ್ ಫೈನಲಿ ಬಂದು ನನಗೂ ಹೊಟ್ಟೆ ಹಸಿಬಿಟ್ಟಿತ್ತು ಫುಲ್ಲು. ಯಾಕಪ್ಪ ಅಂತಂದರೆ ನಾನು ಮಾರ್ನಿಂಗಿಂದ ಟಿಫನ್ ಮಾಡಿರಲಿಲ್ಲ. ಸೊ ಫೈನಲಿ ಇದು ನೋಡಿ ದಾಲ್ಚರ್ ಜೊತೆಗೆ ದಾಲ್ ಅಂತೆ ಅದು ಮಾಡ್ತಾರೆ ಅಜ್ಜಿ, ಇದು ಮಸ್ತಾಗಿರುತ್ತೆ ಆ್ಯಂಡ್ ನನ್ನ ಫೇವ್ರೇಟ್ ಕೂಡ ಆಯಿತು ದಿಸ್ ಟೈಮ್. ಓಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂತ್ಕೊಂಡು ರೆಡಿ ಮಾಡ್ತಿದ್ರು. ಮಮ್ಮಿ ಬಂದು ಖೀರ್ ಬಂದು ಕಂಪ್ಲೀಟ್ಲಿ ಕ್ಲಿಯರಾಗಿ ರೆಡಿ ಮಾಡಿ ಆಗಿತ್ತು. ನಾನು ಹಂಗೆ ಓಪನ್ ಮಾಡಿ ಮಮ್ಮಿ ಒಂದು ಕ್ಲಿಪ್ ಹಿಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ಕ್ಲಿಪ್ ಹಿಡ್ಕೊಂಡೆ. ನೆಕ್ಸ್ಟ್ ಬಂದು ಬ್ರಿಂಜಾಲ್ ಕರಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಕ್ಕನಿಗೆ ಬ್ರಿಂಜಾಲ್ ವಾಶ್ ಮಾಡು ಅಂತ ಹೇಳ್ಬಿಟ್ವಿ. ದೆನ್ ಬಂದು ವೆಜ್ಜೀಸ್ ಎಲ್ಲ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಯಾಕಪ್ಪ ಅಂತಂದರೆ ಇವತ್ತು ಫುಲ್ ನೈಟ್ ಕುಕ್ ಮಾಡಿದ್ರೇ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ಬಂದು ಸ್ಟಾರ್ಟ್ ಮಾಡೋಕ್ಕಾಗೋದು ಅಂತ ಹೇಳಿಬಿಟ್ಟು ಕುಕ್ಕಿಂಗ್ ಮಾಡೋಕ್ಕೆ. ಸೊ ಫೈನಲಿ ಎಲ್ಲರೂ ವೆಜ್ಜೀಸ್ ಎಲ್ಲ ಕಟ್ ಮಾಡಿ ಆಯಿತು. ಆ್ಯಂಡ್ ನಾನು ಹೇಳಿದ್ನಲ್ಲ ನನ್ನ ತಂಗಿ ಲೇಟಾಗಿ ಬಂದಳು ಅಂತ, ಅವಳು ನೈಟು 1 o'clock ಸಮಥಿಂಗ್ ಏನೋ ಬಂದಳು ಊರಿಂದ. ಇವನು ಅವ್ರ ಮಗ ಅರ್ಮಾನ್ ಅಂತ ಹೇಳಿಬಿಟ್ಟು. ಸೊ ಅವ್ನು ಬಂದಿದ್ದ ತಕ್ಷಣ ಸ್ವಲ್ಪ ಹೊತ್ತು ಹಾಗೆ ಹಿಡ್ಕೊಂಡು ಸಿಸ್ಟರ್ಗೆ ಬಂದು ಸ್ವಲ್ಪ ಕೆಲಸ ಕೊಟ್ಟಿದ್ವಿ. ಆ್ಯಂಡ್ ಈಗ ಮಮ್ಮಿ ಬಂದು ಬ್ರಿಂಜಾಲ್ ಕರಿ ಮಾಡೋದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಫೈನಲಿ ಬ್ರಿಂಜಾಲ್ ಬಂದು ಕಟ್ ಮಾಡಿ ನೀಟಾಗಿ ಆಯಿಲಲ್ಲಿ ರೋಸ್ಟ್ ಮಾಡಿಕೊಂಡು ಏನೇನು ಬೇಕು ಅನ್ನೋದನ್ನೆಲ್ಲ ಹಾಕ್ಕೊಂಡಿದ್ದೀವಿ. ಟೈಮ್ ಬಂದು 12 o'clock ಆಗ್ತಿದೆ. 12 o'clock ಆಗ್ತಿದ್ದೆ ಆದಮೇಲೆ ಬಂದು ನನಗೆ ಸ್ವಲ್ಪ ಆಚೆ ಹೋಗೋ ಕೆಲಸ ಆಯಿತು. ಸೊ ನಾನು ನನ್ನ ತಂಗಿಗೆ ಹಾಕ್ಕೊಂಡು ಆಚೆ ಹೊರಟೆ. ಏನಕ್ಕೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂತ ನನಗೆ ಗೊತ್ತಿಲ್ಲ, ಹೋದೆ ಯಾಕಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಇಬ್ಬರು ಆರಾಮಾಗಿ ಸುತ್ತಾಡ್ಕೊಂಡು ಬಂದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ನೆಕ್ಸ್ಟ್ ಬಂದು ಮನೇಲಿ ಬಂದು ಎಲ್ಲನೂ ಪೂರಿ ಬಂದು ರೆಡಿ ಮಾಡೋಕ್ಕೆ ಎಲ್ಲನೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ರು. ಸೊ ಫೈನಲಿ ಬಂದು ಪೂರೀಸ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಮ್ಮಿ ಕೂಡ ಬಂದು ಲೈಕ್ ಏನು ಹೇಳ್ತಾರೆ ಅಂದರೆ ಪಲ್ಯ ಅಂತಾರಲ್ಲ, ಆ ಪಲ್ಯ ರೆಡಿ ಮಾಡೋಕ್ಕೆ ಏನೇನು ಬೇಕು ಎತ್ತಿಕ್ಕು ಅಂತ ಹೇಳಿದ್ರು. ದೆನ್ ಬಂದು ಮಕ್ಕಳಿಗೆಲ್ಲ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟೆ. ಎಷ್ಟು ಜನ ಕೂತಿದ್ರು ಅವ್ರಿಗೆಲ್ಲನೂ. ದೆನ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊ ಅಂತ ಹೇಳಿದ್ರು, ಅದೆಲ್ಲನೂ ಕೂಡ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡೆ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. See you, tata, bye.